ನಮಸ್ಕಾರ. ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಕಲ್ಲೋಳಿ ಗ್ರಾಮದಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 10 ಜನರ ವಿರುದ್ಧ ಪ್ರಕರಣ ದಾಖಲು. ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಹಲ್ಲೆಗೊಳಗಾದ ವಿಠಲ್ ಚವಾಣ್. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ್ ಹೇಳಿಕೆ. 2,21,111 ಹುಣಸೆ ಬೀಜದಿಂದ ತಯಾರಾದ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿಸಿ ಮಾದರಿಯಾದ ಬೆಳಗಾವಿ ಶಿಲ್ಪಿ. ಎಲ್ಲರ ಮೆಚ್ಚುಗೆಗೆ ಪಾತ್ರವಾದ ಏಕದಂತ ವಿಗ್ರಹ. ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಶಾಂತಿಯುತವಾಗಿ ಆಚರಿಸಬೇಕು. ಕೆಪಿಟಿಸಿಎಲ್ ಸಭಾಗೃಹದಲ್ಲಿ ಶಾಂತತಾ ಸಮಿತಿ ಸಭೆ. ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿ ರೋಹನ್ ಜಗದೀಶ್ ಕರೆ. ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಲ್ಲೋಳಿ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಹಲ್ಲೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 10 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಳ್ಳೊಳ್ಳಿ ಗ್ರಾಮದಲ್ಲಿ ಈಚೆಗೆ ನಡೆದ ಹಲ್ಲೆ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 10 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಘಟನೆಯಲ್ಲಿ ಹಲ್ಲೆಗೊಳಗಾಗಿ ತೀವ್ರ ಗಾಯಗೊಂಡಿದ್ದ ವಿಠಲ್ ಗೋವಿಂದಪ್ಪ ಚೌಹಾಣ್ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದರು. ಈ ಸಂಬಂಧ ಕಳ್ಳೊಳ್ಳಿ ಗ್ರಾಮದ ಭೀಮಪ್ಪ ಗೋವಿಂದಪ್ಪ ಚೌಹಾಣ್, ಹನುಮಂತ ಭೀಮಪ್ಪ ಚೌಹಾಣ್, ಕಂಕನವಾಡಿ ಗ್ರಾಮದ ಲಕ್ಷ್ಮಣ್ ಕೇದಾರಿ ಪಡ್ತಾರೆ, ನಾಗಪ್ಪ ಲಕ್ಷ್ಮಣ್ ಪಡ್ತಾರೆ, ನಿಂಗಪ್ಪ ಲಕ್ಷ್ಮಣ್ ಪಡ್ತಾರೆ, ಪ್ರಕಾಶ್ ಲಕ್ಷ್ಮಣ್ ಪಡ್ತಾರೆ, ರಾಜು ಕನ್ವಾಡೆ, ಚೇತನ್ ರಾಜು ಕನ್ವಾಡೆ, ಉಮೇಶ್ ಮಾನಪ್ಪ ಪಡ್ತಾರೆ ಹಾಗೂ ಮಾನಪ್ಪ ಕೇದಾರಿ ಪಡ್ತಾರೆ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದರು. ಕಳೆದ ಭಾನುವಾರ ನಮ್ಮ ಘಟಪ್ರಭಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲೋಳಿ ಗ್ರಾಮದಲ್ಲಿ ಒಂದು ಕೊಲೆ ಯತ್ನದ ಪ್ರಕರಣ ದಾಖಲಾಗಿತ್ತು. ಕೊಲೆಯ ಯತ್ನಕ್ಕೆ ಹಲ್ಲೆಗೆ ಒಳಗಾದ ವ್ಯಕ್ತಿ ವಿಠಲ್ ಚವಾಣ್, ಈತನ ಹೆಂಡತಿ ನಮ್ಮ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಆ ಪ್ರಕಾರವಾಗಿ ನಾವೊಂದು ಕೊಲೆ ಯತ್ನದ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಕಂಪ್ಲೇಂಟ್ನಲ್ಲಿ ಹಲ್ಲೆಗೊಳಗಾದ ವ್ಯಕ್ತಿ ಹೆಂಡತಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಈ ವಿಠಲ್ ಚವಾಣ್ ಮತ್ತು ಭೀಮಪ್ಪ ಚವಾಣ್ ಅಣ್ಣ ತಮ್ಮಂದರಾಗಿದ್ದು, ಭೀಮಪ್ಪ ಚವಾಣ್ನ ಮಗಳು ಇತ್ತೀಚೆಗೆ ಪ್ರೀತಿಸಿ ಮದುವೆ ಆಗಿದ್ಲು. ಈಗ ವಾಪಸ್ ಮನೆಗೆ ಬಂದಿದ್ದಾಳೆ. ಅವಳು ಬಂದಿರತಕ್ಕಂಥವಳು ಗರ್ಭಿಣಿ ಆಗಿರೋದಾಗಿ ಯಾರೋ ಒಂದಿಷ್ಟು ಜನ ಭೀಮಪ್ಪನಿಗೆ ಹೇಳಿದ್ದು. ಈ ರೀತಿ ಒಂದು ಸುದ್ದಿ ಹರಡಲಿಕ್ಕೆ ನನ್ನ ಗಂಡನಾದ ವಿಠಲ್ ಕಾರಣ ಅಂದ್ಕೊಂಡು ಅವರು ಬಂದುಬಿಟ್ಟು ಭೀಮಪ್ಪ ಮತ್ತು ಅವನ ಸಂಬಂಧಿಕರು, ಹೆಂಡತಿಯ ಕಡೆ ಸಂಬಂಧಿಕರು ನಮ್ಮ ಮೇಲೆ ಹಲ್ಲೆ ಮಾಡಿರ್ತಾರೆ, ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಕಳೆದ ಭಾನುವಾರ ಆಗಿರ್ತಕ್ಕಂಥ ಈ ಪ್ರಕರಣದಲ್ಲಿ ನಿನ್ನೆ ರಾತ್ರಿ ಹಲ್ಲೆಗೊಳಗಾದಂಥ ವಿಠಲ್ ಚವಾಣ್ ಮೃತನಾಗಿದ್ದಾನೆ. ಹಾಗಾಗಿ ಮುಂಚೆ ಕೊಲೆ ಯತ್ನದ ಪ್ರಕರಣನ ಈಗ ಕೊಲೆ ಪ್ರಕರಣ ಅಂತ ನಾವು ಬದಲಾಯಿಸ್ಕೊಂಡು ಆಪಾದಿತರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ಈಗಾಗಲೇ ಮೃತನ ಅಣ್ಣನಾದ ಭೀಮಪ್ಪನನ್ನು ಬಂಧಿಸಲಾಗಿದೆ. ಜೊತೆಗೆ ಮತ್ತೊಬ್ಬ ಆರೋಪಿ, ಅವನ ಹೆಂಡತಿಯ ಸಹೋದರನಾದ ಲಕ್ಷ್ಮಣ್ ಪಡ್ತರನ್ನು ಕೂಡ ಬಂಧಿಸಲಾಗಿದೆ. ಅವರು ಇನ್ನೂ ಕೆಲವೊಂದಿಷ್ಟು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದಿದೆ. ಅದನ್ನು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಇದು ಸುಳ್ಳು ಸುದ್ದಿ ಅನ್ನೋಂಥದ್ದು, ಮಗಳು ಗರ್ಭಿಣಿಯಾಗಿರೋದು ಸುಳ್ಳು ಸುದ್ದಿ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಆದರೆ ಅದನ್ನು ಯಾರು ಹಬ್ಬಿಸ್ತಾ ಇದ್ರು ಅನ್ನೋಂಥದ್ದು ನಮಗೆ ಗೊತ್ತಿಲ್ಲ. ಅದನ್ನ ನಾವು ಪರಿಶೀಲನೆ ಮಾಡೋಕ್ಕಾಗಿದೆ. ಆದರೆ ಭೀಮಪ್ಪನಿಗೆ ಸ್ವತಃ ತಮ್ಮನ ಮೇಲೇ ಅನುಮಾನ ಬಂದ್ಬಿಟ್ಟು ಅವನ ಮೇಲೆ ನೀನೇ ಇದನ್ನು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋದು ಅಂತೇಳಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಮದುವೆ ಒಂದು 4-5 ತಿಂಗಳ ಕೆಳಗಡೆ. ಭೀಮಪ್ಪ ಗೋವಿಂದಪ್ಪ ಚೌಹಾಣ್ ಹಾಗೂ ಪ್ರಕಾಶ್ ಲಕ್ಷ್ಮಣ್ ಪಡ್ತಾರೆ ಎಂಬುವವರನ್ನು ಬಂಧಿಸಲಾಗಿದೆ ಎಂದರು.
ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿಯ ಶಿಲ್ಪಿ 2,21,111 ಹುಣಸೆ ಬೀಜ ಬಳಸಿ ಭವ್ಯವಾದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನ ತಯಾರಿ ಮಾಡಿ ಮಾದರಿಯಾಗಿದ್ದಾನೆ. ಬೆಳಗಾವಿಯ ಶಿಲ್ಪಿ 2,21,111 ಹುಣಸೆ ಬೀಜ ಬಳಸಿ ಭವ್ಯವಾದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನ ತಯಾರಿಸಿ ಮಾದರಿಯಾಗಿದ್ದಾರೆ. ಪ್ರತಿ ವರ್ಷ ಒಂದೇ ಒಂದು ಆದರೆ ಅತ್ಯಂತ ವಿಶೇಷವಾದ ಪರಿಸರ ಸ್ನೇಹಿ ಶ್ರೀ ಗಣೇಶ ಮೂರ್ತಿಯನ್ನ ತಯಾರಿಸುವ ಶಿಲ್ಪಿ ಎಂದೇ ಖ್ಯಾತಿಯಾಗಿರುವ ಹಳೆ ಗಾಂಧಿನಗರದ ಶಿಲ್ಪಿ ಸುನೀಲ್ ಸಿದ್ದಪ್ಪ ಆನಂದಾಚೆ ಅವರು 2,21,111 ಹುಣಸೆ ಬೀಜ ಬಳಸಿ ಭವ್ಯವಾದ ಪರಿಸರ ಸ್ನೇಹಿ ಶ್ರೀ ಏಕದಂತ ವಿಗ್ರಹವನ್ನ ರಚಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ನನ್ನ ಹೆಸರು ಸುನೀಲ್ ಸಿದ್ದಪ್ಪ ಆನಂದಾಚೆ. ಇರೋದಂದ್ರೆ ನಾವು ಓಲ್ಡ್ ಗಾಂಧಿನगर बेळगाव, मारुती रोड ओल्ड गांधीनगर बेळगाव. गणपती किती फुटाचा केला आणि कशापासून तयार ಈ ಮೂರ್ತಿ 8 ಫುಟಿಂದ ಹೈಟ್ ಇದೆ. ಮತ್ತೆ ಉಂಚಿ ಪಕ್ಕದ ಮಾಡಿದ್ದೀವಿ. ಈ ಮೂರ್ತಿ ಗಣೇಶ ಮೂರ್ತಿ ಸಾಕಾರ ಇದೆ ಅಂದ್ರೆ ಉಂಚಿ ಪಕ್ಕದ. ಆಮೇಲೆ ಇದ್ರದ್ದು ಅಂದ್ರೆ ಪರ್ಯಾವರಣ ಸಲುವಾಗಿ ಏನು ಹಾನಿ ಆಗಬಾರ್ದು ಅದ್ರ ಸಲುವಾಗಿ ನಾವು ಇದು ಮಾಡಿ ಈಗ ಸಾಧಾರಣ ಹೆಚ್ಚು ಕಡಿಮೆ ಅಂದ್ರೆ ಒಂದು 20 ದಿವಸ ಆಗ್ಬೋದು ಅಷ್ಟೇ. ನನ್ಗೆ ಎಲ್ಲ ಅಂದ್ರೆ ಆಜುಬಾಜು ಮಂದಿಗೆ ಹುಡುಗರು ಎಲ್ಲ ಸಣ್ಣ ಮಕ್ಕಳು ಅವ್ರು ಬರ್ತಾರೆ ಹೆಲ್ಪ್ ಮಾಡ್ಲಿಕ್ಕೆ. ಇದಕ್ಕ 2,21,111 कोणत्या मंडळाची आहे? इद ಯಾವ माळीगल्ली मंडळದ ಇದೆ. ಬೆಳಗಾವಿ माळीगल्ली मंडळ मूर्ती गणेश मूर्ती. हीच का मूर्ती करायची कुठली पर्यावरण पूरक? ನಾ ಮೊದಲಿಂದನೂ ನಾ ಪರ್ಯಾವರಣ ಪೂರ್ವಕನೇ ಮೂರ್ತಿ ಮಾಡ್ತೀವ್ರಿ. ಹೆಚ್ಚಂದ್ರೆ ಒಂದೇ ಮೂರ್ತಿ ಮಾಡ್ತೀವ್ರಿ, ಹೆಚ್ಚು ಮಾಡಲ್ಲ. ಈ ವರ್ಷ ಬಂದಿದ್ರಿ 4 ಮೂರ್ತಿ ಬಂದಿದ್ರಿ ನಮಗೆ ಮಾಡ್ಲಿ ಅಂತಾರೆ ಮಂಡಳ. ಅಂದ್ರೆ ನನ್ನ ಕೆಲಸದ ಬಗ್ಗೆ ನಮ್ಗೆ ಕೆಲಸ ಇರ್ತದೆ ಅಂದ್ರೆ ನಾವು ಡ್ಯೂಟಿ ಮಾಡಿ ಇದು ಮಾಡ್ತೀವ್ರಿ. ಕೆಲಸ ಮಾಡಿ ಇದು ಒಂದು ಚಂದ ಇದೆ ಅಂತ ಮಾಡ್ತೀವಿ. ಬೆಳಗಾವಿಯ ಹಳೆ ಗಾಂಧಿನಗರದ ಶಿಲ್ಪಿ ಸುನೀಲ್ ಸಿದ್ದಪ್ಪ ಆನಂದ್ ಅವರು ಹುಲ್ಲು ಪತ್ರಿಕೆಯ ತುಣುಕುಗಳನ್ನ ಮತ್ತು ರಟ್ಟಿನಿಂದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನ ತಯಾರಿಸುತ್ತಾರೆ. ಆನಂದ್ ಅವರ ವಿಶೇಷತೆ ಏನೆಂದ್ರೆ ಪ್ರತಿ ವರ್ಷ ಒಂದೇ ಒಂದು ಸಾರ್ವಜನಿಕ ಗಣಪತಿ ಮೂರ್ತಿಯನ್ನ ರಚಿಸುತ್ತಾರೆ. ಈ ವಿಗ್ರಹ ಸಂಪೂರ್ಣವಾಗಿ ಪರಿಸರ ಸ್ನೇಹಿಯಾಗಿದೆ ಮತ್ತು ಚಿಂಚೋಕರೆ ಅಂದ್ರೆ ಹುಣಸೆ ಬೀಜಗಳಿಂದ ಉತ್ತಮ ಸೃಜನಶೀಲತೆಯಿಂದ ತಯಾರಿಸಲ್ಪಟ್ಟಿದೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती.
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸುವಂತೆ ಡಿಸಿಪಿ ರೋಹನ್ ಜಗದೀಶ್ ಕರೆ ನೀಡಿದರು. ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಬೇಕೆಂದು ಬೆಳಗಾವಿಯ ಕಾನೂನು ಮತ್ತು ಸುವ್ಯವಸ್ಥೆಯ ಡಿಸಿಪಿ ರೋಹನ್ ಜಗದೀಶ್ ಕರೆ ನೀಡಿದರು. ಮಾಡ್ಕೊಂಡು ಬಂದು ಮತ್ತೆ ಇನ್ಸ್ಪೆಕ್ಷನ್ ಮಾಡಿ ಆದಷ್ಟು ನಾವು ಎತ್ತರದ್ದು ನೋಡಿದ್ದೀವಿ. ಸೊ ನಿಮ್ಮ ಹೈಟ್ನ ನೀವು ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಎಲ್ಲ ರೀತಿ ಇದು ಮಾಡಬೇಕು. ಸುಮ್ಮನೆ ನೀವು ದೊಡ್ಡ ಗಣೇಶ ತೊಗೊಂಬಂದ್ಬಿಟ್ಟು ಮತ್ತೆ ವಯರ್ಗೆ ಸಿಕ್ಕಾಕೊಂಡು ಮತ್ತೆ ಯಾರ್ದನ್ನ ಇವ್ರು ಹೇಳ್ದಂಗೆ ಯಾವ್ದನ್ನ ಅಪಘಾತ ಆದರೆ ಮತ್ತೆ ಎಲ್ಲ ನಮ್ಮ ಮಕ್ಕಳಿಗೆ, ನಮ್ಮ ಗೆಳೆಯರಿಗೆ ಮತ್ತು ನಮ್ಮ ಫ್ರೆಂಡ್ಸಿಗೆ, ಯಾರ್ದೋ ಬ್ರದರಿಗೆ ಅಥವಾ ಯಾರ್ದೋ ಮಗನಿಗೆ ತೊಂದರೆ ಆಗುತ್ತೆ. ಆ ಒಂದು ನೋವನ್ನ ಇಟ್ಕೊಂಡು ನಾವು ಬದುಕಲಿಕ್ಕೆ ಜೀವನ ಪೂರ್ತಿ ಭಾಳ ಕಷ್ಟ ಆಗುತ್ತೆ. ಮತ್ತು ನೆಕ್ಸ್ಟ್, ಸಿಂಗಲ್ ವಿಂಡೋ ಆಲ್ರೆಡಿ ಎಲ್ಲ ಕಡೆ ಚಾಲು ಆಗಿದೆ. ಎಲ್ಲರೂ ಡೆಫಿನೆಟ್ಲಿ ಹೋಗಿ ಪರ್ಮಿಷನ್ ತೊಗೊಳ್ಳಿ. ಈಸಿಯಾಗಿ ಆಗಬೇಕು ಅಂತ ಹೇಳಿ ನಾವು 12 ಜಾಗದಲ್ಲಿ ಸಿಂಗಲ್ ವಿಂಡೋ ಆಲ್ರೆಡಿ ಸೆಟಪ್ ಮಾಡಿದ್ದೀವಿ. ಇಟ್ ಈಸ್ ಅ ಒನ್ ಸ್ಟಾಪ್ ಸೊಲ್ಯೂಷನ್ ಟು ಗೆಟ್ ಯೋರ್ ಪರ್ಮಿಷನ್. ನೆಕ್ಸ್ಟ್, ಈಗ ನಿಮಗೆ ಸ್ಪೀಕರ್ ಅಂತೂ ನಿಮಗೆ ಕೊಟ್ಟಿದ್ದೀವಿ. ಸ್ಪೀಕರ್ ನೀವು ಹಾಕೊಂಡ್ಬರೋ ಸಮಯದಲ್ಲಿ ಈ ಮ್ಯೂಸಿಕ್ ಏನನ್ನ ಹಾಕೋದಲ್ಲಿ ಯಾವಾಗ ಮಸೀದಿ ಅಥವಾ ಯಾವ್ದನ್ನ ದರ್ಗಾ ಎಲ್ಲೇ ಪಾಸ್ ಆಗೋ ಸಮಯದಲ್ಲಿ ಯಾವುದೇ ಪ್ರೊವೊಕೇಟಿವ್ ಸಾಂಗ್ಸ್ ಅಥವಾ ಯಾವುದೇ ಯಾರಿಗೋ ಬೇರೆ ಪ್ರತಿಯೊಂದು ಗಣೇಶೋತ್ಸವ ಮಂಡಳಗಳ ಮಂಟಪದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು. ಕಾರ್ಯಕರ್ತರು ಮಂಟಪದಲ್ಲೇ ಇರಬೇಕು. ಅನುಮತಿಯನ್ನ ಪಡೆಯದೆ ಯಾವುದೇ ಬ್ಯಾನರ್ ಅಥವಾ ಫ್ಲೆಕ್ಸ್ಗಳನ್ನು ಅಳವಡಿಸುವಂತಿಲ್ಲ ಎಂದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಗೋಕಾಕ್ ತಾಲೂಕಿನ ಮಮದಾಪುರ ಗ್ರಾಮದಲ್ಲಿ ಜಮೀನಿನ ವಿಷಯವಾಗಿ ಮಚ್ಚಿನಿಂದ ಕೊಲೆ ಮಾಡಿದ ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ಗೋಕಾಕ್ ತಾಲೂಕಿನ ಮಮದಾಪುರ ಗ್ರಾಮದ ವೀರದೇವರ ದೇವಸ್ಥಾನದ ಆವರಣದಲ್ಲಿ ಜಮೀನಿನ ವಿಷಯದಲ್ಲಿ ಮಚ್ಚಿನಿಂದ ಕೊಲೆ ಮಾಡಿದ ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಿನ್ನೆ ದಿವಸ ಬೆಳಗ್ಗೆ ನಮ್ಮ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಮದಾಪುರ ಗ್ರಾಮದಲ್ಲಿ ವೀರೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಂದು ಕೊಲೆ ಪ್ರಯತ್ನ ಆಗಿದೆ ಅನ್ನೋಂಥ ಒಂದು ಮಾಹಿತಿ ನಮ್ಮ ಪೊಲೀಸರಿಗೆ ಸಿಗುತ್ತೆ. ತಕ್ಷಣ ನಮ್ಮ ಪೊಲೀಸರು ಧಾವಿಸಿ ಅಲ್ಲಿ ಆರೋಪಿ ಬೀರಪ್ಪ ಈತನನ್ನು ಅಲ್ಲಿ ದೇವಸ್ಥಾನದಲ್ಲಿರ್ತಕ್ಕಂಥ ಜನರು ಅವನ್ನ ಹಿಡಿದು ಪೊಲೀಸರ ವಶಕ್ಕೆ ಒಪ್ಪಿಸ್ತಾರೆ. ತದನಂತರ ಸ್ಥಳ ಮತ್ತು ಮಾಹಿತಿಯನ್ನು ಪರಿಶೀಲಿಸಲಾಗಿ ಮಡ್ಯಪ್ಪ ಬಾನ್ಸಿ ಅಂತ ಹೇಳಿ ಅದೇ ಊರಿನವನು, ಮಮದಾಪುರದ ಊರಿನವನು, ಸುಮಾರು 10-10:30 ನಡುವೆ ಆ ದೇವಸ್ಥಾನದಲ್ಲಿ ಮಲಗಲಿಕ್ಕೆ ಬಂದಾಗ ಈ ಬೀರಪ್ಪ ಎಂಬಾತನು ಅವನಿಗೆ ಕೊಲೆ ಮಾಡೋ ಉದ್ದೇಶದಿಂದ ಅವನ ಹತ್ರ ಇರ್ತಕ್ಕಂಥ ಕೊಯ್ತಾದಿಂದ ಹಲವಾರು ಬಾರಿ ಅವನ ಮೇಲೆ ಹಲ್ಲೆ ಮಾಡ್ತಾನೆ. ಅವನು ಕೊಲೆಯ ಯತ್ನಕ್ಕೆ ಒಳಗಾದಂಥ ಮಡ್ಯಪ್ಪ ಅವನಿಗೆ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನಿಸಿದ್ರು ಕೂಡ ಅವನು ಹಿಂದೆ ಬೆನ್ನು ಬಿದ್ದು ಅವನಿಗೆ ಕೊಲೆ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ತದನಂತರ ಮಡ್ಯಪ್ಪ ಈತನನ್ನು ಕೇಲಿ ಆಸ್ಪತ್ರೆಗೆ ಸೇರಿಸಿರ್ತಾರೆ. ನಿನ್ನೆ ದಿವಸ ಸಂಜೆ ಸುಮಾರು 6 ಗಂಟೆ ಹೊತ್ತಿಗೆ ಅವನ ಸಾವಾಗುತ್ತದೆ. ಹಾಗಾಗಿ ಈ ಮುಂಚೆ ನಾವೇನು ಕೊಲೆ ಪ್ರಯತ್ನದ ಕೇಸನ್ನು ದಾಖಲಿಸ್ಕೊಂಡಿದ್ವಿ ಅದನ್ನ ಬದಲಾವಣೆ ಮಾಡಿ ಈಗ ಬೀರಪ್ಪನನ್ನು ಕೊಲೆಯ ಪ್ರಕರಣದ ಅಡಿಯಲ್ಲಿ ಕಾನೂನು ಪ್ರಕಾರ ಅವನಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಈ ಕೇಸ್ನಲ್ಲಿ ನಮಗೆ ಇಲ್ಲಿವರೆಗೂ ಕಂಡುಬಂದಂಥ ಅಂಶ ಏನಪ್ಪ ಅಂತಂದರೆ, ಮೃತನಾದಂಥ ಮಡ್ಯಪ್ಪ ಮತ್ತು ಆರೋಪಿ ಬೀರಪ್ಪ ಇವರಿಬ್ಬರೂ ಕೂಡ ಮಮದಾಪುರ ಪಂಚನಾಯಕನಹಟ್ಟಿಯವರಾಗಿದ್ದು, ಅಲ್ಲಿ ಇವರ ಜಮೀನು ಅಕ್ಕಪಕ್ಕ ಇದ್ದು ಇವರಿಬ್ಬರ ಮಧ್ಯೆ ಜಮೀನಿನ ಬೌಂಡ್ರಿ ಬಗ್ಗೆ ಸ್ವಲ್ಪ ವ್ಯಾಜ್ಯ ವಿವಾದವಿದ್ದು ಈಗ ಇದ್ರ ಬಗ್ಗೆ ಈಗಾಗಲೇ ಮುಂಚೆ ಕೂಡ ಒಂದು ಚಿಕ್ಕ ಪುಟ್ಟ ಗಲಾಟೆ ಆಗಿರುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮಡ್ಯಪ್ಪ ಆ ಬೌಂಡ್ರಿಯನ್ನು ಸ್ಥಳಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಕ್ಕಾಗಿ ಅವನು ನಿನ್ನೆ ದಿವಸ ಬೀರಪ್ಪ ಮಡ್ಯಪ್ಪನ ಮೇಲೆ ಪ್ರಾಣಾಂತಿಕ ಹಲ್ಲೆ ಮಾಡ್ದ. ತದನಂತರ ಅದು ಕೊಲೆಗೆ ಕೂಡ ಕಾರಣವಾಯಿತು. ನಾವು ಕಾನೂನು ಕ್ರಮ ಪ್ರಕಾರ ಮುಂದಿನ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ.
ಅವನು ತಯಾರಿ ಮಾಡಿಕೊಂಡು ಅವನ ದೇವಸ್ಥಾನಕ್ಕೆ ಬರೋದು ಗೊತ್ತಿದ್ದು ಅವನ ಹಿಂದೆ ಬಿದ್ದು ಮಾಡಿರ್ತಕ್ಕಂಥ ಕೃತ್ಯ ಇದು. ಉಳಿದವರೆಲ್ಲ ಪಾಪ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ತಾವು ನೋಡಿರ್ಬೇಕು ಅದನ್ನು ಸರಿಯಾಗಿ. ಉಳಿದವ್ರದ್ದು ಯಾರ್ದು ಕೂಡ ಇಲ್ಲಿವರೆಗೂ ನಮಗೆ ಪಾತ್ರ ಕಂಡು ಬಂದಿಲ್ಲ. ಮೇಲ್ನೋಟಕ್ಕೆ ಅವರೆಲ್ಲರೂ ಕೂಡ ಮೃತನಾದ ಮಡ್ಯಪ್ಪನ ಸಹಾಯಕ್ಕೆ ಬಂದಿರೋ ರೀತಿ ಕಾಣಿಸ್ತಾ ಇತ್ತು. ಇಬ್ಬರು ಅಗ್ರಿಕಲ್ಚರ್ ಫಾರ್ಮರ್, ರೈತರು. ಸಂಬಂಧ ಇಲ್ಲ, ಅಕ್ಕಪಕ್ಕದವರು, ಬಟ್ ಒಂದೇ ಜನಾಂಗದವರು. ಹಾಂ, ಇಬ್ಬರಿಗೂ ಫ್ಯಾಮಿಲಿ. ಈ ಕಂಪ್ಲೇಂಟ್ ಕೊಟ್ಟವರು ಈಗ ಮೃತೆ ಹೆಂಡತಿನೇ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ನಾವು ಇನ್ನೂ ಪರಿಶೀಲನೆ ಮಾಡ್ತಾಯಿದ್ದೀವಿ, ಎಕ್ಸಾಕ್ಟ್ಲಿ ಎಷ್ಟಿದೆ ಅಂತ ಹೇಳಿ. ನಿನ್ನೆ ದಿವಸ ಆಗಿದ್ದಕ್ಕೆ ಎಲ್ಲ ಕ್ರಮಗಳನ್ನ ತಗೊಳ್ತಾ ಇದ್ದೀವಿ ನಾವೀಗ. ಅದನ್ನು ನಮ್ಮ ತನಿಖೆಯಲ್ಲಿ ಅಳವಡಿಸ್ಕೊಳ್ತೀವಿ ಏನಿದೆ ಅಂತ. ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿರುವ ದೇವಸ್ಥಾನದಲ್ಲಿ ಕೊಲೆಯಾಗಿರುವುದರ ಕುರಿತು ದೂರು ದಾಖಲಿಸಿದ ಹಿನ್ನೆಲೆಯಲ್ಲಿ ಬೀರಪ್ಪ ಎಂಬ ವ್ಯಕ್ತಿ ಮಡ್ಯಪ್ಪ ಎಂಬುವರನ್ನ ಕೊಲೆ ಮಾಡಿದ್ದ. ಅವನನ್ನ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆತ ಮೃತಪಟ್ಟಿದ್ದಾನೆ. ಈ ಹಿನ್ನೆಲೆಯಲ್ಲಿ ಬೀರಪ್ಪನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಗೋಕಾಕ್. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी महकी, ऋतु अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಸರ್ಕಾರದಿಂದ 10 ಲಕ್ಷ ರೂಪಾಯಿ ವೈಯಕ್ತಿಕ ಲೋನ್ ಕೊಡಿಸಿ ನಿಮಗೆ 5 ಲಕ್ಷ ಸಬ್ಸಿಡಿ ಕೊಡಿಸೋದಾಗಿ ನಂಬಿಸಿ ಒಬ್ಬೊಬ್ಬರ ಕಡೆ 20,000 ರೂಪಾಯಿ ಹಣ ಪಡೆದು ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿ ಪರಾರಿಯಾದ ಘಟನೆ ಬೆಳಗಾವಿ ನಗರದಲ್ಲಿ ನಡೆದಿದೆ. ಸರ್ಕಾರದಿಂದ 10 ಲಕ್ಷ ರೂಪಾಯಿ ವೈಯಕ್ತಿಕ ಲೋನ್ ಕೊಡಿಸಿ ನಿಮಗೆ 5 ಲಕ್ಷ ಸಬ್ಸಿಡಿ ಕೊಡಿಸೋದಾಗಿ ನಂಬಿಸಿ ಒಬ್ಬೊಬ್ಬರ ಕಡೆ 20,000 ರೂಪಾಯಿ ಹಣ ಪಡೆದು ಲಕ್ಷಾಂತರ ರೂಪಾಯಿ ವಂಚಿಸಿ ಪರಾರಿಯಾದ ಘಟನೆ ಬೆಳಗಾವಿ ನಗರದಲ್ಲಿ ನಡೆದಿದೆ. 50ಕ್ಕೂ ಅಧಿಕ ಮಹಿಳೆಯರಿಂದ 20,000 ರೂಪಾಯಿಗಳಂತೆ ಹಣ ಪಡೆದು ಸರ್ಕಾರದ ಲಕ್ಷ ಹಣನೂ ಇಲ್ಲ, ಇತ್ತ ತಾವು ಕೂಡಿಟ್ಟ ಹಣ ಕೊಟ್ಟು ಈಗ ಹಣ ಕಳೆದುಕೊಂಡು ಮಹಿಳೆಯರು ನ್ಯಾಯಕ್ಕಾಗಿ ಮಾರ್ಕೆಟ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಬೆಳಗಾವಿ ನಗರದ ಸಮರ್ಥ ನಗರದ ರಹವಾಸಿ ಭಾಗ್ಯಶ್ರೀ ಹುಬ್ಳಿಕರ್ ಎಂಬ ಮಹಿಳೆ ಸುಮಾರು 50ಕ್ಕೂ ಅಧಿಕ ಮಹಿಳೆಯರಿಗೆ ಮೋಸ ಮಾಡಿದ್ದಾರೆ. ಈಕೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಖಾಸಗಿ ಬ್ಯಾಂಕ್ ಹೆಸರಿನಲ್ಲಿ ಜನರಿಗೆ ಪಂಗನಾಮ ಹಾಕಿ ಪರಾರಿಯಾಗಿದ್ದಾರೆ. ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ 4 ವಿರುದ್ಧ ಮಾರ್ಕೆಟ್ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿರುವ ವಂಚನೆಗೆ ಒಳಗಾದ ಮಹಿಳೆಯರು ಭಾಗ್ಯಶ್ರೀ ಹುಬ್ಳಿಕರ್ ಸೇರಿದಂತೆ ವಿಶಾಲ್ ಕೊಕೇತ್ಕರ್, ಜ್ಯೋತಿಬಾ ಕೊಕೇತ್ಕರ್ ಹಾಗೂ ಬ್ಯಾಂಕ್ನ ಕ್ಯಾಶಿಯರ್ ವಿರುದ್ಧ ದೂರು ನೀಡಿದ್ದಾರೆ.
ನೊಂದ ಮಹಿಳೆಯರ ಪರವಾಗಿ ಆಫಿಯಾ ಬಸೀರ್ ಅಹಮದ್ ಮುಲ್ಲಾ ಎಂಬುವವರಿಂದ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಮುಂದಾಗಿದ್ದಾರೆ. ಕಂಪ್ಲೇಂಟ್ ಕೊಡಕ್ಕೆ ಬಂದಿವ್ರಿ ಸರ್. ಇವರು ಅಮೌಂಟ್ ತೊಗೊಂಡ್ಕೇರಿಂದ 3 ತಿಂಗಳ ಲೋನ್ ಸ್ಯಾಂಕ್ಷನ್ ಮಾಡ್ಕೊಡ್ತೇನೆ ಅಂತ ಹೇಳಿದಾರೆ. ಅವ್ರು ಇನ್ನೂ ಮಾಡಿಲ್ರಿ ಸರ್. ಯಾವ ಲೋನ್ ರೀ? ಸಬ್ಸಿಡಿ ರೀ ಸರ್. ಸಬ್ಸಿಡಿ ಲೋನ್ ಎಷ್ಟು ಕೊಡ್ತೇನೆ ಅಂತ ಹೇಳಿದ್ರು? 50,000 ರೂಪಾಯಿ ಈ ಥರ ಸಬ್ಸಿಡಿ, ಅರ್ಧ ಮಾಫು ಅರ್ಧ ತುಂಬುದ್ರಿ ಸರ್. ಈ ಥರ ಎಲ್ಲ ಮಾಡ್ಕೊಡ್ತೇನೆ ಅಂತ ಹೇಳಿ ಅವರು 3 ತಿಂಗಳ ಟೈಮಿಂಗ್ ತೊಗೊಂಡಿದ್ದೀರಿ, ಆದರೆ ಮಾಡಲಿಲ್ಲರಿ ಸರ್. ಯಾರು ಅವರು ಏ ಮೇಡಮ್ ಹೆಸರು ಭಾಗ್ಯಶ್ರೀ ಮೇಡಮ್. ಹಾಂ, ಎಷ್ಟು ಕೊಟ್ಟಿದ್ದೀರಿ? ಈಗ ಎಲ್ಲರೂ ಸೇರಿ 55 ಜನ ಮಂದಿ ಇದೀವಿ ಸರ್. ನಾವು ಎಲ್ಲರೂ 25,000 20,000 ಈ ಥರ 50,000 ಈ ಥರ ಎಲ್ಲ ಕೊಟ್ಟಿದ್ದೀವಿ. ಎಲ್ಲಿ ಹೋಗಿ ಕೊಟ್ಟಿರಿ ಅಮೌಂಟ್? ಲೋನ್ದಾಗ ತೊಗೊಂಡಾರ. ಬಾಂಡ್ ಗಿಂಡ್ ಏನ್ರಿ ಅದಾವ? ಬಾಂಡು ಅದಾವ್ರಿ. ಏನಂತಾರೆ ಈಗ ಅವರು? ಈಗ ಅವರು ಏನು ಕಾಲ್ ಎಪ್ಸ್ ಆಗ್ತಾ ಇರಲ್ರಿ ಸರ್, ಬ್ಲ್ಯಾಕ್ ಲಿಸ್ಟ್ನಾಗ ಹೋಗಿದ್ದಾರೆ. ಎಲ್ಲಾರ್ದು ನಂಬರ್ಗಳು ಕೆಲವ್ರು ಜನ ಬ್ಲ್ಯಾಕ್ ಲಿಸ್ಟ್ನಾಗ ಹೋದಾರಿ, ಕೆಲವ್ರು ಜನ ಕಾಂಟ್ಯಾಕ್ಟ್ ಇರ್ಬೋದ್ರಿ ಅವ್ರದ್ದು. ಅದ್ರ ನಮ್ಗಂತೂ ಗೊತ್ತಿಲ್ಲ ರೀ. ಅವ್ರು ಒಟ್ಟು ಕಾಲ್ ಎಪ್ಸ್ ಆಗ್ತಾ ಇರಲ್ರಿ. ಈಗ ವರ್ಷ ಆತ್ರಿ. ಕ್ಯಾಮ್ರಾ ನೋಡಿ ಮಾತಾಡ್ಬೇಕು. ಎಷ್ಟು ಕೊಟ್ಟಿದ್ರಿ? ಆಮೇಲೆ ಏನಂತ ಹೇಳಿದ್ರಿ ನಿಮಗೆ ಸ್ಟಾರ್ಟಿಂಗ್ ಬಂದು ಲೋನ್ ಮಾಡಿಕೊಡ್ತೀವಿ ರೀ, ಮತ್ತು ಈ ಥರ ಸಬ್ಸಿಡಿ ಐತಿ, ಮತ್ತು ಒಬ್ಬೊಬ್ರು ಎಲ್ಲ ಹಿಂಗೆ ಮೀಟಿಂಗ್ ತೊಗೊಂಡು ಎಲ್ರಿಗೂ ಜನ ಕರೆದು ಎಲ್ರಿಗೂ ಜನ ಮೀಟಿಂಗ್ ತೊಗೊಂಡು ಈ ಥರ ಮಾಡಿದ್ದಾರೆ ಸರ್. ಮತ್ತು ನೀವೇನು ಮಾಡ್ತೀರಿ ಮಾಡ್ರಿ, ನಾವು ರೊಕ್ಕ ಹೆದರಿ ಫೋನ್ ಎತ್ತವಾಡ್ರಿ. ಲೋಂಡಾದಾಗ ಬಂದ ಮೀಟಿಂಗ್ ತೊಗೊಂಡು ಎಲ್ಲರೂ ಇಲ್ಲ, ನಾವು ಲೋಂಡಾದಾರ ರೀ. ಆಫೀಸ್ ಬೆಳಗಾವದಾಗೇನ್ರಿ ಅವ್ರ ಆಫೀಸ್? ಯಾವ ಬ್ಯಾಂಕ್ ಏನಂತ ಹೇಳಿದ್ರು ಅವರು? ಇದು ಕರ್ನಾಟಕ ಬ್ಯಾಂಕ್ ರೀ ಸರ್. कर्नाटक बैंक. ನಿಮ್ಮ ಹೆಸರು ಲಕ್ಷ್ಮಿ तलवार. भाग्यश्री मैडम आए थे घर पर उधर, हमको सबको सब्सिडी लोन दिला तू बोल के वो फ्रॉड करे हमारे साथ. अभी वो फोन भी नहीं उठा रहे, ब्लैक लिस्ट में डाले हैं वो. कितने दिन हुआ था? 1 साल होने आया अभी करके. वो कितने दिए थे पैसे? 20-20 हज़ार, कोई 50 हज़ार, सबका अलग अलग अमाउंट लिए. कितना लोन देते थे बोले तो? 10 लाख का अमाउंट था, किसका 5 लाख का अमाउंट था. सबका अलग अलग स्कीम है बोल के वो डाले थे. वो सब्सिडी मिलता है? हाँ, वो कर्नाटक का जो बैंक वाले जो कैशियर है ना, उसके साथ बात कराते थे. वो दोनों मिलके फ्रॉड करे. कैसा इकट्ठा करके दिए तुम्हें लोग पैसा? ऐसा हाथ में कैश दो बोले, पेटीएम वाले तो नको बोले. हार्ड कैश दिए? हाँ. ಕೃತ್ಯ ನಡೆದ ಸ್ಥಳ ಲೋಂಡಾದಲ್ಲಾಗಿರೋದ್ರಿಂದ ಮಾರ್ಕೆಟ್ ಪೊಲೀಸರು ಅಲ್ಲಿ ದೂರು ನೀಡುವಂತೆ ತಿಳಿಸಿದ್ರು. ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಎನ್ಸಿಪಿ ಯೋಜನೆ ಜಾರಿಗೆ ತರುವಂತೆ ಒತ್ತಾಯಿಸಿ ಆರೋಗ್ಯ ಸೇವೆ ಬಂದ್ ಮಾಡಿ ಬೆಳಗಾವಿಯ ಬಿಮ್ಸ್ ವೈದ್ಯರು ಶುಕ್ರವಾರ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಎನ್ಸಿಪಿ ಯೋಜನೆ ಜಾರಿಗೆ ತರುವಂತೆ ಒತ್ತಾಯಿಸಿ ಆರೋಗ್ಯ ಸೇವೆಯನ್ನು ಬಂದ್ ಮಾಡಿ ಬೆಳಗಾವಿ ವೈದ್ಯರು ಶುಕ್ರವಾರ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ NT ಲೋಕೇಶ್ ಮಾತನಾಡಿದರು. ಸೆಂಟ್ರಲ್ ಗೌರ್ಮೆಂಟ್ UPS ಸಿಸ್ಟಮ್ ತಂದಿದೆಯಲ್ಲ, ಯೂನಿಟರಿ ಪೆನ್ಷನ್ ಸಿಸ್ಟಮ್ ತಂದಿದೆಯಲ್ಲ, ಅದು ವಿ ಆರ್ ಅಪೋಸಿಂಗ್ ಆಲ್ ಓವರ್ ಇಂಡಿಯಾ. ದಟ್ ಇಸ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್. ವಿ ಆರ್ ಅಟ್ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾವಿಂಗ್ ಅ ಸಪ್ರೇಟ್ ಜುಡಿಷನ್. ಸರ್ಕಾರ, ಕರ್ನಾಟಕ ಸರ್ಕಾರ ಯಾವ ಇಂಡಿಪೆಂಡೆಂಟ್ ಡಿಸಿಷನ್ ತೊಗೊಳ್ಬೋದು. ಅದಕ್ಕೋಸ್ಕರ ಕರ್ನಾಟಕ ಪ್ರಣಾಳಿಕೆಯಲ್ಲಿ ಹಿಡಿದ ಪ್ರಕಾರ 6ನೇ ಪ್ರಣಾಳಿಕೆ ಪ್ರಕಾರ ಕರ್ನಾಟಕ ಸರ್ಕಾರ NPS ಅಂತ ತೆಗೆದು OPS ತಂದು ಕೊಡಲೇಬೇಕಂತ ಕೇಳಿದೆ. ನಮ್ಮ ಅಸೋಸಿಯೇಷನ್ ಜೊತೆ 4-5 ಮೀಟಿಂಗ್ ಆಗಿದೆ. ಸಿದ್ದರಾಮಯ್ಯರು ಭರವಸೆ ಕೊಟ್ಟಿದ್ದರು. ಮೊನ್ನೆ ಕಮಿಟಿ ಚೇಂಜ್ ಮಾಡಿದ್ದಾರೆ, ಕಮಿಟಿ ಮತ್ತು ರೀಫ್ರೆಶ್ ಮಾಡಿದ್ದಾರೆ. ಹಿಂದೆ ಮಾಡಿದ ಕಮಿಟಿಗಳು ಯಾವುದೂ ಕೂಡ ಒಂದು ಮೀಟಿಂಗ್ ಮಾಡಿಲ್ಲ, ಯಾವುದೂ ಕೂಡ ಒಂದು ಕಾರ್ಯಗತವಾದ ಮಾಡಿಲ್ಲ. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಕೇಂದ್ರ ಸರ್ಕಾರ ಮಾಡಿದೆ ಅಂತ ಅದೇ ಸಿಸ್ಟಮ್ನ ನಾವು ಸ್ಟೇಟ್ ಗೌರ್ಮೆಂಟ್ ಅಡಾಪ್ಟ್ ಮಾಡ್ಕೊಬೇಡಿ. ನೀವು ನಿಮ್ಮ ಪ್ರಾಮಿಸ್ ಮಾಡೋ ಕಾಂಗ್ರೆಸ್ನ ಪ್ರಣಾಳಿಕೆ ಮ್ಯಾನಿಫೆಸ್ಟೋದಲ್ಲಿ ಏನು ಮೆನ್ಷನ್ ಮಾಡಿದೆ 6ನೇ ಪ್ರಣಾಳಿಕೆ ಪ್ರಕಾರ NPS OPS ಕೊಡ್ತಿದ್ದ ಆ ಪ್ರಣಾಳಿಕೆಯನ್ನು ಕಾರ್ಯರೂಪಕ್ಕೆ ತಗೊಂಬನ್ನಿ. ನಮ್ಮ ಎಲ್ಲ ಸರ್ಕಾರ ನೌಕರು ನಿಮಗೆ ವೋಟ್ ಫಾರ್ OPS ಅಭಿಯಾನ ಮೂಲಕ ನಾವು ಸಪೋರ್ಟ್ ಮಾಡಿದ್ದಕ್ಕಾಗಿ ನೀವು ಒಂದು 136 ಸೀಟ್ಗಳನ್ನ ಪ್ರಣಾಳಿಕೆಯಲ್ಲಿ ಬಹುಮತದಿಂದ ಗೆದ್ದು ಬಂದಿದ್ದೀರಿ. ಆ ಬಹುಮತದ ಯು ಆರ್ ವೆರಿ ಮೆಜಾರಿಟಿ ಇರೋದ್ರಿಂದ ಯು ಆರ್ ಟು ಟೇಕ್ ದ ಡಿಸಿಷನ್ ಅಟ್ ಅರ್ಲಿ ಸ್ಟೇಜ್. ಅದರ್ವೈಸ್ ಅಸೋಸಿಯೇಷನ್ ಅಪೋಸಿಷನ್ ಮಾಡುತ್ತೆ. ನೀವು ನಿಮ್ಮ ಮಾತಿಗೆ ಯಾವತ್ತೂ ಕೂಡ ಬದ್ಧರಾಗಿದ್ದೀರಾ ಅಂತ ಸರ್ಕಾರ, ಕರ್ನಾಟಕದ 6 ಕೋಟಿ ಜನಕ್ಕೆ ಗೊತ್ತಿದೆ. ಸಿದ್ದರಾಮಯ್ಯ ಸರ್ಕಾರನವರು ಅವರಿಗೆ ಅವರು ಮಾಡ್ತಾನೆ ನಂಬಿಕೆನೂ ಇದೆ. ನಾವು ಇಷ್ಟರಲ್ಲೇ ಸಾಧ್ಯದಲ್ಲೇ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದವರು ನಮಗೆ ನಮ್ಮ NPS ತೆಗೆದು OPS ಕೊಡ್ತಾರೆ ಅಂತ ಭರವಸೆ ಇದೆ. ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರದ ಮೇಲೆ ನಮ್ಗೆ ಭಾಳ ಭರವಸೆ ಇದೆ. ಸೆಂಟ್ರಲ್ ಕೊಟ್ಟಿದ್ದಾರೆ ಅಂತ ನಮಗೂ ಅಡಾಪ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಮಗೂ ಕೂಡ NPS ಅದು OPS ನಿಮ್ಮ ಆ್ಯಸ್ ಪರ್ ಪ್ರಣಾಳಿಕೆಯನ್ನು ಮ್ಯಾನಿಫೆಸ್ಟೋ ಪ್ರಕಾರ ಎಕ್ಸಿಕ್ಯೂಟ್ ಮಾಡಿಕೊಡಿ ಅಂತ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರಕ್ಕೆ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು NT ಲೋಕೇಶ್ ಅಂದ್ಬಿಟ್ಟು, ಕರ್ನಾಟಕ ರಾಜ್ಯ NPS ನೌಕರ ಸಂಘದ ಅಧ್ಯಕ್ಷ, ಬೆಳಗಾಂ ಘಟಕ. ಕಳೆದ ಬಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ NCP ಯೋಜನೆಯನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿದಾಗ 3 ತಿಂಗಳುಗಳ ಕಾಲ ಅವಕಾಶ ಕೇಳಿತ್ತು. ಆದರೆ ಇಲ್ಲಿಯವರೆಗೂ ವೈದ್ಯರ ಬೇಡಿಕೆ ಈಡೇರಿಸಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಶೋಕ್ R ಮಾತನಾಡಿದರು.
ನೋಡಿ ಸರ್, ಈಗ ಇದೇ ತಿಂಗಳು ಲಾಸ್ಟ್ ಮಂತು 24ನೇ ತಾರೀಕು ಕೇಂದ್ರ ಸರ್ಕಾರ ನಮ್ಮ ಎಲ್ಲ ನೌಕರರಿಗೆ, ಅಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರ UPS ಅಂತಕ್ಕಂಥ ಒಂದು ಸ್ಕೀಮನ್ನು ಜಾರಿ ಮಾಡಿದೆ. ಅಂದರೆ ಯೂನಿಫೈಡ್ ಪೆನ್ಷನ್ ಸಿಸ್ಟಮ್ ಅಂತೇಳಿ, ಏಕೀಕೃತ ಪಿಂಚಣಿ ವ್ಯವಸ್ಥೆ ಅಂತಕ್ಕಂಥ ಒಂದು ಪಿಂಚಣಿ ವ್ಯವಸ್ಥೆಯನ್ನು ಹೊಸದಾಗಿ ಅವರು ಏನು ಮಾಡಿದ್ದಾರೆ, ಕ್ಯಾಬಿನೆಟ್ಟಲ್ಲಿ ಮಣ್ಣೆ ಮಾಡಿದ್ದಾರೆ ಕೊಡಬೇಕಂತೇಳಿ. ಅದಕ್ಕೆ ಭಾರತದಲ್ಲಿರ್ತಕ್ಕಂಥ ಎಲ್ಲ 30 ರಾಜ್ಯಗಳ ಎಲ್ಲ ಇಲಾಖೆಯ ನೌಕರರ ವಿರೋಧ ಇದೆ. ಅದನ್ನು ನಾವು ತೀವ್ರವಾಗಿ ಖಂಡಿಸಿದ್ದೀವಿ. ಅದಕ್ಕಾಗಿ ನಮಗೆ ಈ NPS ಅಂತಕ್ಕಂಥದ್ದು, UPS ಅಂತಕ್ಕಂಥದ್ದು, ಅಥವಾ ನಮ್ಮದೇನಾದರೂ GPS ಅಂತಕ್ಕಂಥದ್ದು, CPS ಅಂತಕ್ಕಂಥದ್ದು, ಇದೆಲ್ಲ ಕೇವಲ ಬದಲಾವಣೆ ಮಾತ್ರ. ಅದರಲ್ಲಿ ಸ್ವಲ್ಪ ಬದಲಾವಣೆ ಅಷ್ಟೇ. ಅದು ನಮಗೆ ಬೇಕಾಗಿಲ್ಲ. ಯಾವ ನೌಕರನಿಗೂ ಕೂಡ ಈ UPS ಅಂತಕ್ಕಂಥದ್ದು ಬೇಡ. ನಮಗೆ ಬೇಕಾಗಿರ್ತಕ್ಕಂಥದ್ದು OPS ಮಾತ್ರ ಅಂಥೇಳಿ. ಅದಕ್ಕೆ ನಾವು ಕೇಂದ್ರ ಸರ್ಕಾರದ ಮನವಿಯನ್ನು, ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥದ್ದು, ಮತ್ತು ಕರ್ನಾಟಕ ರಾಜ್ಯದ ಏನು ನಮ್ಮ ಮುಖ್ಯಮಂತ್ರಿಯವರ ಗಮನವನ್ನು ಸೆಳೀತಕ್ಕಂಥದ್ದು. ಯಾಕಂದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಅವರು OPSನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಯಶಸ್ಸನ್ನು ಕಾಂಗ್ರೆಸ್ ಗೌರ್ಮೆಂಟ್ ಪಡೆದಿದೆ ಅಂತ ನಾವು ಹೇಳ್ತೀವಿ. ಅವ್ರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳನ್ನು ಈಗಾಗಲೇ ಫುಲ್ಫಿಲ್ ಮಾಡಿದ್ದಾರೆ. 6ನೇ ಗ್ಯಾರಂಟಿಯನ್ನು ಕೂಡ ನಮಗೆ ಜಾರಿಗೊಳಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ ನಮಗೆ. ಅದರ ಭಾಗವಾಗಿಯೇ ನಾವೇನು ಮಾಡಿದ್ದೀವಿ ಅಂದರೆ, ಇವತ್ತು ಭಾರತದಾದ್ಯಂತ ಏನು NMOPS ಅಂತಕ್ಕಂಥ ನಮ್ಮ ಒಂದು ಸಂಘಟನೆ, ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘಟನೆ ಕೊಟ್ಟಿರ್ತಕ್ಕಂಥ ಒಂದು ಕರೆಗೆ ಹೋಗೊಟ್ಟು ನಾವು ಇವತ್ತು ಬ್ಲ್ಯಾಕ್ ಬೆಲ್ಟ್ ಪ್ರೊಟೆಸ್ಟನ್ನು ಮಾಡ್ತಾಯಿದ್ದೀವಿ. ಮೊನ್ನೆ ಕಳೆದ ತಿಂಗಳು 29ನೇ ತಾರೀಕೇನೋ ಕಾಣ್ತದೆ, ನಾವು ಒಂದು ಟ್ವಿಟರ್ ಅಭಿಯಾನ ಮಾಡಿದ್ವಿ. ಅದರ ನಂತರ ಇವತ್ತು ಬ್ಲ್ಯಾಕ್ ಬೆಲ್ಟ್ ಪ್ರೊಟೆಸ್ಟ್, ನಾವು ಎಲ್ಲೆಲ್ಲಿ ನಾವು ಡ್ಯೂಟಿ ಮಾಡ್ತೀವೋ ಆ ಜಾಗಗಳಲ್ಲಿನೇ ಬ್ಲ್ಯಾಕ್ ಬೆಲ್ಟ್ ಹಾಕ್ಕೊಂಡು ಈ ಒಂದು UPSನ್ನು ತೀವ್ರವಾಗಿ ಖಂಡಿಸ್ತಕ್ಕಂಥ ಒಂದು ಮೆಸೇಜನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಎಲ್ಲರೂ ಇಲ್ಲಿ ಸೇರಿದ್ದೇವೆ ಸರ್. UPS ಅಂತಕ್ಕಂಥದ್ದು ಅದು ನೋಡಿ, ಏಕೀಕೃತ ಪಿಂಚಣಿ ವ್ಯವಸ್ಥೆ ಅಂತಕ್ಕಂಥದ್ದು ಅದು ಕೂಡ ಮಾರುಕಟ್ಟೆ ಆಧಾರಿತವಾಗಿರ್ತಕ್ಕಂಥ ಒಂದು ಯೋಜನೆಯಾಗಿದೆ. ಈ ಮಾರುಕಟ್ಟೆ ಆಧಾರಿತವಾಗಿರ್ತಕ್ಕಂಥ ಯೋಜನೆಗಳಲ್ಲಿ ಏನಿದೆ ಅಂದರೆ, ಆ ಮಾರ್ಕೆಟು ಅದರ ಬೆಳವಣಿಗೆಗಳನ್ನು ಆಧಾರವಾಗಿಟ್ಟುಕೊಂಡು ಮುಂದೆ ನಾವು ರಿಟೈರ್ಡ್ ಆದಾಗ ನಮ್ಮ ಪೆನ್ಷನನ್ನು ಲೆಕ್ಕಾಚಾರ ಆಗ್ತಕ್ಕಂಥದ್ದು ಮಾಡ್ತದೆ. ಅದು ಖಾತ್ರಿ ಅಲ್ಲ, ಅದರಲ್ಲಿ ನಿಶ್ಚಿತವಾಗಿರ್ತಕ್ಕಂಥ ಪಿಂಚಣಿಗಳು ನಮಗೆ ಸಿಗೋದಿಲ್ಲ. ಇದು ಜಸ್ಟ್ ಬದಲಾವಣೆ ಅಷ್ಟೇ. ಹಾಗಾಗಿ OPS ಆಗಿದ್ದರೆ ನಮಗೆ ಏನಿದೆ ಅದರಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಇದೆ. ಅದು ನೌಕರರ ಪರವಾಗಿ ಇರ್ತಕ್ಕಂಥ ಒಂದು ಪಿಂಚಣಿ ವ್ಯವಸ್ಥೆ. ಅದಕ್ಕೆ ಸರಿಸಾಟಿಯಾಗಿರ್ತಕ್ಕಂಥ ಪಿಂಚಣಿ ವ್ಯವಸ್ಥೆ ಇಲ್ಲಿವರೆಗೂ ಇಲ್ಲವೇ ಇಲ್ಲ, ಮಾಡೋದಕ್ಕೂ ಆಗಲ್ಲ. ಅದಕ್ಕೆ ದಯವಿಟ್ಟು ನೀವು ಇಡೀ ಭಾರತದಾದ್ಯಂತ ನೀವು ಒನ್ ನೇಷನ್ನು ಒನ್ ಪೆನ್ಷನ್ ಅಂತಕ್ಕಂಥ ಒಂದು ಸ್ಕೀಮನ್ನಾದರೂ ನೀವು ಜಾರಿ ಮಾಡಿ. ನೀವು ಹೇಳ್ತೀರಿ ಎಲ್ಲ ಏಕರೂಪ ನಾಗರಿಕ ಸಮಿತಿ ಅಂತ, ಅದನ್ನು ನಾವು ಒಪ್ಲಿಕ್ಕಾಗಲ್ಲ. ಯಾಕಂತಂದರೆ ಇದರೊಳಗೆ ಏನಿದೆ ನೋಡಿ, MPಗಳಿರ್ಬೋದು, MLS ಇರ್ಬೋದು, ಜೊತೆಗೆ ನಮ್ಮದು ಸುಪ್ರೀಂ ಕೋರ್ಟಿಂದ ಜಡ್ಜಸ್ಸಿಂದ ಹಿಡಿದು ನಮ್ಮದು ಹೈಕೋರ್ಟ್ ಜಡ್ಜ್ವರೆಗೂ, KASನವ್ರಿಗೆ, IPSನವ್ರಿಗೆ, ಇವರಿಗೆಲ್ಲ ಏನಿದೆ ಅಂತಂದರೆ ಆ ಯೋಜನೆಯ ಒಳಗಡೆ ಅವ್ರನ್ನ ತರೋದಿಲ್ಲ. ಸೊ ನಮಗಾಗಿ ನೌಕರರಿಗೆ ಮಾತ್ರ ಈ ಥರ ಮಾಡಿದರೆ ಇದು ಸರಿಯಲ್ಲ, ಇದು ಅನ್ಯಾಯ. ಅದಕ್ಕೆ ನಾವು ಖಂಡಿಸಬೇಕಾಗ್ತದೆ. ಅದಕ್ಕೆ ಏಕರೂಪ ಏನು ಒಂದು ಹಳೆಯ ಪಿಂಚಣಿ ವ್ಯವಸ್ಥೆ ಈ ಭಾರತದಾದ್ಯಂತ ಎಲ್ಲಿವರೆಗೂ ಜಾರಿ ಆಗೋದಿಲ್ವೋ ಅಲ್ಲಿವರೆಗೂ ಹೋರಾಟ ಅಂತಕ್ಕಂಥದ್ದು ನೌಕರರದ್ದು ಇದ್ದೇ ಇರುತ್ತೆ, ನಿರಂತರವಾಗಿರುತ್ತೆ. ನನ್ನ ಹೆಸರು ನನಗೆ ಅದಕ್ಕೆ ಮಾಧ್ಯಮದವರು ನೋಡಿ, ನೀವು ಸಾಕಷ್ಟು ಸಪೋರ್ಟ್ ಮಾಡೋದ್ರಿಂದ, ಇದೆಲ್ಲದನ್ನು ಮೀಡಿಯಾದಲ್ಲಿ ಪ್ರಸಾರ ಮಾಡ್ತಾ ಇರೋದ್ರಿಂದ ಇವತ್ತು ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತಂದರೆ, ಮೊದಲು NPS ಇತ್ತು, ಅದನ್ನು ಮತ್ತೆ ಬದಲಾವಣೆ ಮಾಡಿದರು, ಅದರಲ್ಲಿ ಸ್ವಲ್ಪ ಚೇಂಜಸ್ ಆಯಿತು. ಹಾಗೆ ಚೇಂಜಸ್ ಮಾಡ್ತಾ ಬಂದು ಇವತ್ತು 50% ನಿಮ್ಮ ಕೊನೆಯ ಮೂಲ ವೇತನದ ಅರ್ಧದಷ್ಟನ್ನು ನಾವು ಖಂಡಿತ ಕೊಡ್ತೀವಿ. ಅದ್ರ ಜೊತೆಗೆ ಮೂಲ ವೇತನನೂ ಸೇರಿಸ್ತೀವಿ. ಮತ್ತು ಪೇ ಸ್ಕೇಲ್ಗಳೇನಾದರೂ ಇಂಪ್ಲಿಮೆಂಟ್ ಆದಾಗ ಅದನ್ನು ಕೂಡ ನಿಮಗೆ ಜಾರಿ ಮಾಡ್ತೀವಿ. ಜೊತೆಗೆ ನೀವು ಏನಾದ್ರೂ ನಮ್ಮ ಪೆನ್ಷನರ್ ಯಾರಾದರೂ ಡೆತ್ ಆಯ್ತಂದರೆ ಅವರ ನಾಮಿನೀಸ್ ಏನಿದಾರಲ್ಲ ಅವರಿಗೆ ಕೊಡ್ತೀನಿ ಅನ್ನುವಷ್ಟರ ಮಟ್ಟಿಗೆ ಒಪ್ಕೊಂಡಿದ್ದಾರೆ. ಆದರೆ ಅಲ್ಲಿ ಒಂದು ಸ್ಲ್ಯಾಬ್ ಮಾಡಿದ್ದಾರೆ, ಆ ಸ್ಲ್ಯಾಬ್ಗಳು ನಮಗೆ ಇಷ್ಟ ಇಲ್ಲ. ಈಗ 25 ವರ್ಷ ಮಾಡಿರೋರಿಗೆ ನೋಡಿ 50% ಪೆನ್ಷನ್ ಅಂತಾರೆ. 25ರಿಂದ 20 ಒಳಗಡೆ ಏನು ಬರ್ತಾರಲ್ಲ ಅವರಿಗೆ 35 ಅಂತ ಹೇಳ್ತಾರೆ. 10 ವರ್ಷ ಏನಾದರೂ ನಾವು ಈಗ ಸೇವೆ ಸಲ್ಲಿಸಿದೆ ಅವರಿಗೆ 10ರಿಂದ 15 ಸಾವಿರ ಈ ಥರ ಪೆನ್ಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ತಾರತಮ್ಯ ಮಾಡ್ದಂಗೆ ಆಗುತ್ತೆ. ಆ ಥರ ವ್ಯವಸ್ಥೆ ಬೇಡ. ಎಲ್ಲರಿಗೂ ಕೂಡ ಏಕರೂಪವಾಗಿರ್ತಕ್ಕಂಥ ಹಳೆಯ ಪೆನ್ಷನ್ ಹಳೆಯ ಏನದು ಪೆನ್ಷನ್ ಸಿಸ್ಟಮ್ ಇದೆಯಲ್ಲ ಅದನ್ನೇ ಜಾರಿ ಮಾಡಬೇಕಂತ ಹೇಳ್ಬಿಟ್ಟು ಇವತ್ತು ಭಾರತದಾದ್ಯಂತ ನಾವು ಎಲ್ಲ ಎಂಪ್ಲಾಯಿಗಳು ಕೂಡ
ಕೇಂದ್ರ ಸರ್ಕಾರಕ್ಕೂ ಹೇಳಲಿಕ್ಕೆ ಇಷ್ಟಪಡ್ತೀವಿ, ಆಯಾ ರಾಜ್ಯ ಸರ್ಕಾರಗಳಿಗೂ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ತಮ್ಮ ಹೆಸರು ಅಶೋಕ್ ಆರ್ ಅಂತೇಳಿ, ನಾನು NPS ನೌಕರರ ಸಂಘದ ನಾನು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ. ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ NT ಲೋಕೇಶ್ ಸರ್ ಅವರಿದ್ದಾರೆ, ಅವರು ಮಾತಾಡೋರಿದ್ದಾರೆ. ನಿಮಗೆ ನಾನು ಇಡೀ ಭಾರತದಾದ್ಯಂತ ನಮ್ಮ ಸರ್ಕಾರದ 4ನೇ ಅಂಗ ಅಂದ್ರೇ ಮೀಡಿಯಾ, ಸೊ ಪತ್ರಿಕಾ ರಂಗ, ಅದಕ್ಕೆ ನಾವು ಯಾವಾಗಲೂ ಕೂಡ ಆಭಾರಿಗಳಾಗಿರ್ತೇವೆ. ಯಾಕಂದರೆ ನಾವು ಎಷ್ಟು ಹೋರಾಟ ಮಾಡಿದ್ರೂ ಅಷ್ಟೇ ನೀವು ಅದನ್ನು ಬಿತ್ತರಿಸಿದರೆ ಮಾಧ್ಯಮದಲ್ಲಿ ಸ್ವಲ್ಪ ಮತ್ತಷ್ಟು ಎಫೆಕ್ಟ್ ಆಗ್ತದೆ. ಅದಕ್ಕಾಗಿ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಎಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲ್ಲೋಳಿ ಗ್ರಾಮದಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 10 ಜನರ ವಿರುದ್ಧ ಪ್ರಕರಣ ದಾಖಲು. ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಹಲ್ಲೆಗೊಳಗಾದ ವಿಠಲ್ ಚವಾನ್. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ್ ಹೇಳಿಕೆ. $2,21,111 ಹುಣಸೆ ಬೀಜದಿಂದ ತಯಾರಾದ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿಸಿ ಮಾದರಿಯಾದ ಬೆಳಗಾವಿ ಶಿಲ್ಪಿ. ಎಲ್ಲರ ಮೆಚ್ಚುಗೆಗೆ ಪಾತ್ರವಾದ ಏಕದಂತ ವಿಗ್ರಹ. ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಶಾಂತಿಯುತವಾಗಿ ಆಚರಿಸಬೇಕು. KPDCL ಸಭಾಗೃಹದಲ್ಲಿ ಶಾಂತತಾ ಸಮಿತಿ ಸಭೆ. ಕಾನೂನು ಮತ್ತು ಸುವ್ಯವಸ್ಥೆ DCP ರೋಹನ್ ಜಗದೀಶ್ ಕರೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.